ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಎನ್ ಕಾಮಿಡಿ ಕಾರ್ಟೂನ್ ಚಾನಲ್. ವಿಎನ್ ಕಾಮಿಡಿ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅತ್ತೆ ಸೊಸೆದಿರುತ್ತೆ. ಇದು ಸೀತಕ್ಕನ ಫ್ಯಾಮಿಲಿದು ಅಲ್ಲ, ಓಕೆನಾ. ನನ್ನ ಹೆಸರು ಸೀತಕ್ಕನ ಇರುತ್ತೆ, ಬಟ್ ನಾನು ಡೈಲಿ ವಿಡಿಯೋ ಹಾಕ್ತಿದ್ನಲ್ಲ, ಇದು ಆ ವಿಡಿಯೋ ಅಲ್ಲ, ಅತ್ತೆ ಸೊಸೆದು. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏನು ಶೆಕೆಪ್ಪ ಯಪ್ಪ, ಎಲ್ಲ ಕುಂತ್ರೆ ಸಮಾಧಾನ ಇಲ್ಲ, ನಿಂತ್ರೆ ಸಮಾಧಾನ ಇಲ್ಲ, ಮಕ್ಕಂಡ್ರೆ ಸಮಾಧಾನ ಇಲ್ಲ. ಯಾವಾಗಾರ ಮಳೆ ಬೀಳ್ತತೋ ಏನ. ಅತ್ತೆ ಅತ್ತೆ, ಇಲ್ಲೇ ಕುಂತನ್ ಬಾರ. ಅತ್ತೆ, ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡೇನ್ರಿ, ಸ್ವಲ್ಪ ಏನಾರ ಅನ್ನ ಮತ್ತು ಯಾವ್ದಾರ ಒಂದು ಪಲ್ಯ ಮಾಡಿಬಿಡ್ರಿಪ್ಪ. ನನಗೆ ಅಡುಗೆ ಮನೆಗೆ ಇದ್ದಿದ್ದು ಈ ಶೆಕೆಗೆ ಸಾಕೋಗೈತಿ. ಸ್ವಲ್ಪ ಹೊರಗೆ ಗಾಳಿಗಾರ ಕುತ್ಕೊಂತೇನೆ. ಏನು ನಾನು ಮಾಡಲಿ ಪಲ್ಯ ಮತ್ತು ಅನ್ನನ ಇಲ್ಲವಾ? ಅತ್ತಿ, ಇವತ್ತೊಂದಿನ ಮಾಡ್ರಿ, ಏನಾಗಲ್ಲ. ದಿನ ನಾನು ಎಲ್ಲ ಮಾಡೋದು. ಇವತ್ತಕ್ಕ ಭಾಳ ಒಂಥರ ಶಕ್ತಿ ಆದಂಗೆ ಅನ್ಸಕತ್ತತಿ. ಅದಕ್ಕೆ ರೀ ಯಾಕೆ ಸುಸ್ತಾಗಂಗೆ ಅನ್ಸಕತ್ತೆ. ಸ್ವಲ್ಪ ಗಾಳಿಗಾರ ಕುತ್ಕೊಂಡ್ ಬರ್ತೀನಿ. ಈಗ ಯಾವಾಗಾರ ಒಂದಿನ ಮಾಡಕ್ಕೆ ಹೇಳ್ತಿ, ಆಮೇಲೆ ದಿನ ಮಾಡಕ್ಕಸ್ತಿ. ನನಗೆ ಅದೆಲ್ಲ ಆಗಂಗಿಲ್ಲ. ಮಾಡಿಟ್ಟು ಹೋಗು ಪಲ್ಯ ಅನ್ನನ. ಅತ್ತಿ, ನನಗಿಂತೂ ಮಾಡೋಕ್ಕಾಗಲ್ರಿ. ಚಪಾತಿ ಮಾಡೀನಿ, ನಿಮ್ಮ ಮಗ ಬಂದ್ರೆ ನೀವೇ ಏನಾರ ಹೇಳ್ತೀರ ಅಷ್ಟೇ. ನಾನಂತೂ ಹೊರಗೆ ಕುತ್ಕೊಂತ ನೋಡ್ರಿ. ಏನು ಬೆಳಗಿಂದ ಜಪ ನಾವು ಕುಂತ್ಬಿಟ್ಟಿರಿ, ಒಂದು ಕೆಲಸ ಮಾಡಿಲ್ಲ ಏನಿಲ್ಲ. ಈಗ ಸ್ವಲ್ಪ ಅನ್ನ ಬೇಕಂದ್ರೆ ನಾನು ಕುಕ್ಕರಿಗೆ ಇಡ್ತೀನಿ. ಪಲ್ಯಾರ ಮಾಡಂದ್ರೆ ಅದನ್ನು ಮಾಡಂಗಿಲ್ಲ. ಓಯ್, ಏನು ನೀ ಹತ್ತಿನ ನಾ ಹತ್ತಿನ? ಏನಂಗ ನಂಗ ಧಮ್ಕಿ ಹಾಕಾಕತ್ತೀಯಲ್ಲ, ಯಾಕ ಜಾಸ್ತಿ ಆಗೈತೆ ನಿಂದೆ? ಯಾವ ಬುಕ್ಕೊಳಗಾಗ್ಲಿ ಅತ್ತಿನ ಸೊಸಿಗೆ ಬೈಬೇಕು ಅಂತ ಏನಾದ್ರು ಬರ್ದತ್ತಿ ಏನತ್ತಿ? ಅಯ್ಯೋ 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 ಅಯ್ಯೋ, ಏನು ಬಂದೈತೆ ನಿನ್ಗೆ? ಅತ್ತಿಗೆ ಕಿಮ್ಮತ್ತಿಲ್ದಂಗೆ ಮಾತಾಡ್ತೀಯಲ್ಲ. ನನ್ನ ಮಗ ಇದ್ದಂಗೆ ಪಾಪದ ಹುಡುಗಿ ಇದ್ದಂಗೆ ಇರ್ತಿ, ಒಂದು ಮಾತಲ್ಲಿ ಕಣಂಗಿಲ್ಲ. ಈಗಲ ಮಾತು ಜೋರಾಗೈತಲ್ಲ ನಿಂದು. ಅತ್ತಿ, ನೀವು ಏನಾರ ಅನ್ಕರಿ, ಏನಾರ ಮಾಡ್ಕರಿ. ನಾನಿಂತ್ರಿ ಚಪಾತಿ ಮಾಡಿ ಇಟ್ಟೇನ್ರಿ ನನ್ನ ಕೆಲಸ. ನೀವು ಬೆಳಗಿಂದ ಏನು ಕೆಲಸ ಮಾಡಿಲ್ಲ. ಮಾಡಿದ್ರೆ ಈಗೊಂದು ಪಲ್ಯ ಮಾಡ್ರಿ, ಇಲ್ಲ ಅಂದ್ರೆ ಹಂಗೆ ಬಿಡ್ರಿ. ನನಗಿಂತೂ ಗೊತ್ತಿಲ್ಲ ನೋಡ್ರಿ. ಅಲ್ಲ, ಈ ನಮ್ನಿ ಬಿಸಿಲೈತಿ, ಈ ನಮ್ನಿ ಮನೆಯಾಗೆಲ್ಲ ಕುದಿಯಾಕತ್ತೇವಿ. ಈಗ ಚಪಾತಿ ಮಾಡೇನು? ಯಾಕೆ ನಿಂಗೆ ರೊಟ್ಟಿ ಮಾಡಕ್ಕೆ ಏನು ಬ್ಯಾನಿ? ರೊಟ್ಟಿ ಮಾಡಕ್ಕೆ ಹಿಟ್ಟು ಬೇಕಲ್ಲ. ಮತ್ತೆ ನೀನು ಹೇಳಕ್ಕೆ ಏನಾಗಿತ್ತು? ನನ್ನ ಮಗ ಹೇಳಿದ್ರೆ ಅಕ್ಷನ್ ಬರ್ತದೆ. ಮತ್ತೆ ಆ ಜೋಳ ಯಾರು ಹಾಸ್ ಮಾಡ್ಬೇಕ್ರಿ? ಹೌದು, ಮಣ್ಣಿಂತ ಹೇಳಕತ್ತೇನ್ರಿ. ಅತಿ ಜೋಳ ಹಾಸ್ ಮಾಡ್ರಿ, ಹಿಟ್ಟು ಖಾಲಿ ಆಗತ್ತೈತಿ, ಹಿಟ್ಟು ಖಾಲಿ ಆಗತ್ತೆ ಅಂದು ಮತ್ತೆ ಹಂಗೆ ಕುಂತಿರ್ತೀರಿ. ಮತ್ತೆ ನನಗೆ ಮಾತಾಡ್ತೀರೇನ್ರಿ ಇವಾಗ? ಯಾಕ ನಿನಗೆ ಜೋಳ ಹಾಸ್ ಮಾಡೋಕ್ಕಾಗಲ್ಲನ? ಯಾಕ್ರಿ ಅತ್ತಿ, ನಿಮಗೇನು ಕೆಲಸ ಮಾಡೋಕ್ಕಾಗಲ್ಲೇನು? ಬರ್ಲಿ ನನ್ನ ಮಗ, ಆಯ್ತು ನಿನಗೆ ಮಾರಿ ಹಬ್ಬ. ಯಾಕ ಜಾಸ್ತಿ ಆಗೈತೆ ನಿಂದು. ಬರ್ಲಿ ಬರ್ಲಿ ಬರ್ಲಿ. ನನ್ನ ಗಂಡ ಹಂಗ ದಂಡ ತಿಂಡಿದ್ದಂಗ ಬರೀ ಅಮ್ಮನ ಮಾತಾ ಕೇಳ್ಕೊಂಡು ಬರ್ಲಿ, ನಾನೇ ಹೇಳ್ತೇನೆ. ಯಪ್ಪ, ಬಿಸಿಲಿಗೆ ಹೊಲ್ದಾಗ ಕೆಲಸ ಮಾಡೋತ್ತಿಗೆ ಯಪ್ಪ ಸಾಕು ಹೋಗುತ್ತೆ ನೋಡಿ. ಸುಮ್ಮನೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದು ಚಲೋ ನೋಡಿ. ಆರಾಮ್ ಎಸಿ ರೂಮ್ನಾಗ ಕುಂತು ಬೇಕಾದಷ್ಟು ಕೈ ತುಂಬ ಸಂಬಳ ತಗೊಂತಾರ ರೀ. ಏ ಬಾಡ್ಯಾ, ಏನು ಬೇವ, ನನಗೆ ಸಾಕಾಗೈತಿ. ಏನು ನಾ ಅಂತ್ರಿ ಎಲ್ಗಾರ ಅಂಗಡಿಗೆ ಹೋಗಂದ್ರೆ ಹೋಗಲ್ಲ ನೋಡಪ್ಪ. ಈಗ ಹೇಳ್ಬಿಟ್ಟಿನಿ. ಏಯ್, ನಿಮ್ಮ ಅಮ್ಮನ ಕಡೆ ಹೋಗ್ತೀಯ? ಬರೀ ನಿನ್ನ ಹೆಂಡತಿ ಕಡೆ ನೋಡ್ಕೊಂಡು ತಿಂದಿರ್ತೀಯ. ಒಳ್ಳಿದೆ. ನಿನ್ನ ಮಕ್ಕ ನೋಡ್ಬೇಕಾ? ಚಲೋ ಐತಿ. ಆತ ನಾನು ಹೋಗ್ಕನವ. ಹೊಲ್ದಾಗ ಕೆಲಸ ಮಾಡಿ ಸಾಕಾಗೈತಿ. ಹೋಗಿ ಮಕ್ಕ ತಗೊಂಡು ಒಂದು ಸ್ವಲ್ಪ ರಾಡ್ಡರ್ ಹಾಕೋಣತ ರೀ. ಇಪ್ಪತ್ತು ನಿನ್ನ ಮಕ್ಕ ನೋಡ್ಬೇಕಾ? ನಿನ್ನ ಮಕ್ಕನ ನೋಡಿದೆ. ನಿನ್ನ ಮಕ್ಕನೂ ಚಲೋ ಐತಿ. ನನ್ನ ಮಕ್ಕ ಏನು ನೋಡೋದು ಬೇಡ. ಈಗ ಒಂದು ನೀವು ಕ್ಲಿಯರಾಗಿ ಹೇಳ್ತಿರಿಲ್ರಿ? ಕ್ಲಿಯರಾಗಿ ಹೇಳ್ಬೇಕಾ? ಏನು ಕ್ಲಿಯರಾಗಿ ಹೇಳ್ಬೇಕು ವಾಯವ್ವ? ರೀ, ಬೆಳಗಿಂದ ನಾನು ಎಲ್ಲ ಕೆಲಸ ಮಾಡೇನಿಲ್ರಿ. ಅಡುಗೆ ಮನೆಗೆ ನಿಂತೆಲ್ಲ ಮಾಡೇನಿ. ಈಗ ಚಪಾತಿ ಮಾಡೋದಾಗೈತಿ. ಸ್ವಲ್ಪ ಅತ್ತಿಯವ್ರಿಗೆ ಪಲ್ಯ ಮಾಡಕ್ಕೆ ಹೇಳಿದ್ರೆ ಅದಾಗಲ್ಲ ಇದಾಗಲ್ಲ ಅಂತಾರೆ. ಏನು ಮನೆ ಬರೀ ಹಿಂಗೆ ಕುಯ್ಕೊಂತಾರ ಅಂತೇನು ಕೇಳ್ರಿ ನೀವು. ಒಂಚೂರು ಸಸಿ ಹೆಲ್ಪ್ ಮಾಡ್ಬೇಕನ್ನೋದಿಲ್ರಿ ಅವ್ರಿಗೆ. ಹೌದಾ? ಕೇಳಂಬಿಡು. ಕೇಳಂಬಿಡ ಅಲ್ಲ, ಈಗ ಕೇಳ್ರಿ. ಅದೇನೋ ಮಾಡ್ಬೇಕಂತಲ್ಲ, ಮಾಡ್ಬೇಕಿಲ್ಲವೇ ನೀನು? ಅಲ್ಲೇ ಏನಪ್ಪ ನೀನು ತಾಯಿಗೆ ಪಾಠ ಹಂಗಾಗ್ಬಿಟ್ಟೆ. ಅಲ್ಲ, ಆಕೆ ಏನು ರೋಗ ಬಂದತ್ತ ಅಂತ? ಹೌದು, ದಿನ ಮಾಡ್ತಿದ್ಲಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಅಂತ. ಅದು ಬರೀ ನಮ್ಮನಿ ಬಿಸಿಲು ಐತಿ, ಶೆಕೆ ಸುರಿತೈತಿ. ಈಗ ಚಪಾತಿ ಮಾಡ್ಕೊಂತ ಅಜ್ಞಾನ ಐತಿಂದ. ಹೌದು, ಚಪಾತಿನ ಊಟ ಟೈಮ್ ಆಗಲಿ 2:30-3 ಗಂಟೆ, ಅವಾಗ ಗೊತ್ತಾಗತ್ತೆ ಏನ್ ಆಯ್ತಿಂತ ಒಂದು. ಏನ್ ಮಗನ, ಏನ ನಿನ್ ಕಣ್ ಮುಂದೆ ನಿನ್ ಹೆಂಡತಿ ನಿನ್ ತಾಯಿಗೆ ನಾಯಿ ಅನ್ನಕತ್ತಾಳ ಅಂದ್ರೆ ನೋಡ್ಕೊಂತ ನಿಂತಿಯಲ್ಲ ನೀನ್. ಏನ್ ಮಾಡ್ಬೇಕು ಬೇ ನಾನು? ಏನ್ ಮಾಡ್ಬೇಕಾ? ನಿನ್ ಹೆಂಡತಿನ ಕರ್ಕೊಂಡು ಹೋಗಿ ನೀನ್ ಆರಾಮ್ ಕುಂದರು, ನಾನೆಲ್ಲ ಮಾಡ್ತೇನೆ ಅಮ್ಮನ ಬದ್ಲಿ ಅಂತ ಹೇಳಿ. ಏನು ನನ್ನ ಕೈಯಿಂದ ಆಗಲ್ ಬಿಡು. ರೀ, ನಾನಂತರ ಈಗ ಚಪಾತಿ ಮಾಡಿ ಇಟ್ಟನ್ರಿ. ನೀವು ಬೇಕಾದ್ರೆ ಪಲ್ಯ ಬೇಕಂದ್ರೆ ನಿಮ್ಮ ಅಮ್ಮನ ಕೂಡ ಮಾಡ್ಸ್ಕೊಂಡು ತಿನ್ರಿ. ನಾನಿಂತರೂ ಮಾಡಲ್ಲ. ಅಯ್ಯೋ ದೇವ್ರೆ, ನಿಮ್ಮ ಅತ್ತಿ ಸಸಿ ಜಗಳದೊಳಗ ನನ್ನ ಹೊಟ್ಟಿಗೆ ಮೋಸ ಮಾಡ್ಬೇಡ್ರವಾ. ರೀ, ನನಗಿಂತೂ ಗೊತ್ತಿಲ್ಲ ನೋಡ್ರಿ. ನನ್ನ ಕೆಲಸ ನಾನು ಮಾಡಿಟ್ಟೇನೆ, ಏನಾರ ಮಾಡ್ತೀರಿ. ಯಾಕ ಜೋರಾಗೈತಲ್ಲ ಸೀತಕ್ಕ? ಅಯ್ಯೋ, ಈ ಬಿಡಾಡಿ ಈಗ ಬರ್ಬೇಕಾ? ಇಲ್ಲ ಕುಂತನ್ ಬಾರ ಗೀತಕ್ಕ, ಕುತ್ಕೊಳಾಗಿತ್ತ. ಅಲ್ಲ, ಏನೋ ಸೌಂಡ್ ಕೇಳಕತ್ತಿತ್ತು. ಯಾಕ ಅತ್ತಿ ಸಸಿ ಜಗಳ ಮಾಡ್ದಂಗಿತ್ತು? ಅಯ್ಯೋ ಗೀತಕ್ಕರೆ, ಜಗಳ ಅಂತ ಕೇಳ್ತಿರಲ್ರಿ ಇವ್ರು. ಅದು ಏನಪ್ಪಾ ಅಂದ್ರ, ನನ್ನ ಸಸಿ ಬೆಳಗ್ಗೆ ಚಪಾತಿ ಮಾಡಿದ್ಲಂತ. ಬೆಳಗ್ಗಿಂದ ಅಕ್ಕಿನ ಎಲ್ಲ ಕೆಲಸ ಮಾಡಿಳವ. ಅದಕ್ಕ ಈಗ ನೀನ್ ಚಪಾತಿ ಮಾಡಿಯಲ್ಲ, ಹೋಗಿ ರೆಸ್ಟ್ ತಗ, ನಾನ ಪಲ್ಯ ಅನ್ನಕ್ಕೆ ಇಡ್ತಾನೆ ಅಂದ್ರೆ ಬೇಡ್ರತ್ತಿ, ನೀವು ಆರಾಮ್ ಕುತ್ಕರಿ ಅಂತ ಹೇಳಕತ್ತಾಳ. ಅದಕ್ಕ ಇಲ್ಲ ನಾನು ಮಾಡ್ತೇನೆ ಅಂತ ಸ್ವಲ್ಪ ಜೋರ್ ಮಾಡಿ ಹೇಳಕತ್ತಿದ್ದೆ ಅಷ್ಟೇ. ಇಲ್ರಿ ಗಿತ್ತಕ್ಕ, ಸಸಿ ನಾನು ಹೇಳಿದ್ದ ಕರೆಕ್ಟ್ ಅಲ್ಲ. ಮತ್ತೆ ಏನ, ನೀನು ಹೋಗಿ ಬೆಳಗ್ಗಿಂದ ಕೆಲಸ ಭಾಳ ಮಾಡ್ಯವ, ಹೋಗಿ ಸ್ವಲ್ಪ ಮಕ್ಕಂಡು ರೆಸ್ಟ್ ತಗ ಹೋಗು, ನಾನು ಮಾಡ್ತೀನಿ. ಕರೆಕ್ಟ್ ಟೈಮಿಗೆ ಬಂದ್ರೆ ಗೀತಕ್ಕರ್ ಹಂಗ ನಮ್ಮ ಅತ್ತೆಯವ್ರಿಗೆ. ಯಾಕೆ
ಯಾಕೆ ನಮ್ಮ ಅತ್ತಿ ಹಿಂಗೆ ಮಾತಾಡಕತ್ತಾರ ಅಂತ ಯೋಚನೆ ಮಾಡಕತ್ತಿರಲ್ಲ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಹಾಂ ಅತ್ತಿ, ಮತ್ತು ಇಷ್ಟು ಹೇಳಕತ್ತೀರಂದ್ರೆ ಆಗ್ತಗರಿ, ಪಲ್ಯ ಅನ್ನ ಮಾಡಿಡ್ರಿ, ನಾನು ಹೋಗಿ ರೆಸ್ಟ್ ತಗೊಂತೀನಿ. ಹಾಂ, ಈಗೇನು ಅತ್ತೆ ಸಸಿ ನಾಯಿ ಕಚ್ಚಾಡಕತ್ತಿದ್ರು. ನಮ್ಮ ಅಮ್ಮಗೇನು ಶಾರ್ಟ್ ಟರ್ಮ್ ಮೆಮೊರಿ ಏನಾದರೂ ಆಗೈತೆನ? ಮತ್ತೆಲ್ಲ ಉಲ್ಟಾಗತ್ತಲ್ಲ. ಹೋಗಪ್ಪ ಹೋಗು, ಪಾಪ ಹೊಲ್ದಾಗ ಕೆಲಸ ಮಾಡಿ ಸಾಕಾಗಿರತಿ, ಜಳಕ ಮಾಡಿ ಮಕ್ಕ ಹೋಗಿ ನೀನು. ಹಾಂ ಹ್ಞೂ ಬೇ. ಹೌದು, ನಮ್ಮ ಅವ್ವ ಏನಾಗೈತಿ ಆಗ್ಲೇ ಹಂಗೆ ಜಗಳ ಮಾಡಕತ್ತಿದ್ರಿ ಈಗ. ಅದಾ ಈಗ ನೀವ ನೋಡ್ರಿ ಗೊತ್ತಾಕತಿ. ಅಯ್ಯ ಗೀತಕ್ಕ ಎದ್ದ ನಿಂತಲ್ಲ, ಕೂತಾಳ. ನಾನು ಬರ್ತಿದ್ದಿಲ್ಲ ಕೆಲ್ಸದ ಮನ್ಯಾಗ, ನಿನ್ನ ಸಸಿದ ಬಾಯಿ ಕೇಳಾಕತ್ತ, ಅದಕ್ಕೆ ಯಾಕ ಅತ್ತಿ ಸಸಿ ಜಗಳ ಆಡಾಕತ್ತಿರ್ತಾಳೆ ಏನು ಬಂದೆ. ಅದನ್ನ ಕಾಯ್ಕೊಂತ ಕುಂತಿರ್ತಿ, ನಾನು ನನ್ನ ಸಸಿ ಜಗಳ ಆಡೋದು ಮತ್ತೆ ಈ ಚಾನ್ಸ್ ಬಿಟ್ಬಿಡ್ತೀನಿ. ಅದಕ್ಕೆ ಫ್ರೆಂಡ್ಸ್, ಇವ್ರೆದ್ರಿಗೆ ನಾನು ಅತ್ತಿ ಸಸಿ ಇಬ್ಬರು ಚೆನ್ನಾಗಿರಂಗ ಮಾಡ್ತೀವಿಲ್ಲ ಅಂದ್ರೆ ನನ್ನ ಸಸಿ ಏನಾದ್ರೂ ನನಗೆ ಬೈದಾಳ ಅಂತ ಗೊತ್ತಾದ್ರೆ ಸಾಕು, ಊರು ತುಂಬ ಎಲ್ಲ ಸಾರ್ಕೊಂಬರ್ತಾಳೆ. ಈ ಸಸಿ ಸೀತಕ್ಕಗ ಮರ್ಯಾದೆನ ಕೊಡಿಲ್ಲ ಮಾತಾಡ್ತಾಳೆ. ಹಂಗೆ ಹಿಂಗಂತೂ ಊರು ತುಂಬ ಎಲ್ಲ ಸಾರ್ಕೊಂತ ಬರ್ತಾಳೆ. ಮತ್ತು ನಂದು ಊರ್ನಾಗಿದ್ದ ಮರ್ಯಾದೆ ಎಲ್ಲ ಹೋಗತಿ. ನಾನು ಹೊರಗೆ ಹೋದ್ರೆ ನನ್ಕೊಂಡ್ರೆ ಎಷ್ಟು ಮರ್ಯಾದೆ. ಮನ್ಯಾಗ ಇಲ್ಲ, ಮನ್ಯಾಗೂ ಮರ್ಯಾದೆ ಇತ್ತು ನನಗೆ. ಯಾವಾಗ ನನ್ನ ಬಿಡಾಡಿ ಸಸಿ ಬಂದ್ಲು ಅವಾಗ ನನ್ನ ಮರ್ಯಾದೆ ಹೋತು. ಏನು ಗೀತಕ್ಕ ಏನು ಹೇಳಕತ್ತಿ? ನಾನು ನನ್ನ ಸಸಿ ಜಗಳ ಆಡೋದ? ಅಯ್ಯಪ್ಪ, ನನ್ನ ಸಸಿ ಇಷ್ಟು ದಿನ ಆತಲ್ಲಿ ಬಂದು ನನ್ನ ಕನಸಿನಾಗೂ ಸಹಿತ ನಾನು ಸಸಿ ಜಗಳನ ಆಡಿಲ್ಲ. ಹೌದು ಬಿಡ ಶಾಂತಕ್ಕ, ಪುಣ್ಯ ಮಾಡಿ ನೀನು ನಿನ್ನ ಸಸಿ ಅಂತ ಸಿಗ್ಬೇಕಂದ್ರೆ. ಯಪ್ಪ, ಒಬ್ಬೊಬ್ರು ಸಸಿ ಅಂದ್ರೆ ಇರ್ತಾರ, ಅತ್ತಿಗೆ ಕಿಮ್ಮತ್ತಿಲ್ದಂಗೆ ಮಾತಾಡ್ತಾರ. ಸೀತಕ್ಕ ನಿನಗೆ ಗೊತ್ತಿಲ್ಲ ಬಿಡು. ಹ್ಞೂ ಹೌದು ಕೇಳೇನು ನಾನು. ಒಂದು ಕೆಲಸ ಅಕ್ಕಿ ಮಾಡಿದ್ರೆ ಇನ್ನೊಂದು ಕೆಲಸ ಅತ್ತಿಗೆ ಹೇಳೋದು, ಅತ್ತಿಗೆ ನಾಯಿ ಅನ್ನೋದು, ಬೇಕಂದ್ರೆ ನೀವ ಮಾಡ್ಕೇರಿ ಅನ್ನೋದು, ಹಿಂಗ ಮಾತಾಡ್ತಾರಂತ ನಾನು ಕೇಳೇನಿ. ಅಬ್ಬಬ್ಬಬ್ಬ, ಏನು ನಟಿಸ್ತಾಳ ನಮ್ಮವ್ವ. ಯಾವ ನಟಿಯರಿಗೂ ಕಮ್ಮಿ ಇಲ್ಲ ನೋಡು. ನೋಡ್ರಿ ನಿಮ್ಮ ಅವಂದು ಗುಣಗಾನನ್. ಸರಿ ಬಿಡ ಸೀತಕ್ಕ. ಹಂಗ ನಿನ್ನಿಂದ ಸ್ವಲ್ಪ ಸಹಾಯ ಬೇಕಾಗಿತ್ತು. ಸಹಾಯನಾ? ಏನು ಹೇಳ. ಅದು ಸೀತಕ್ಕ, ನನ್ನ ಮಗನಿಗೆ ಹೆಣ್ಣು ಹುಡ್ಕಕತ್ತವಿ. ಸ್ವಲ್ಪ ನೀನ ಯಾವ್ದಾರ ಚಲೋ ಹುಡುಗಿದ್ರೆ ಹೇಳಿದ್ರೆ ಚಲೋ ಇರ್ತಿತ್ತಲ್ಲ. ನಿನ್ನ ಸಸಿ ಅಂತಕಿನ ಬೇಕು ನೋಡವ. ನಿನ್ನ ಜೊತೆಗೆ ಹೆಂಗಿರ್ತಾಳಲ್ಲ, ನನ್ನ ಜೊತೆಗೆ ಹಂಗೆ ಇರ್ಬೇಕು ನೋಡ. ಅಂತ ಸಸಿ ಇದ್ರೆ ಹುಡುಕೊಟ್ರೆ ಚಲೋ. ನನ್ನ ಸಸಿ ಅಂತಕ್ಕೆ ನನ್ನ ಜೊತೆಗೆ ಹೆಂಗಿರ್ಬೇಕು, ನಿನ್ನ ಸಸಿನ ಹಂಗೆ ಇರ್ಬೇಕಾ? ಸರಿ ತಗ ನೋಡೋಣ. ಸರಿ ತಗ ಸೀತಕ್ಕ, ನಾನು ಹೋಗಿರ್ತೇನೆ, ಮನೆ ಕೆಲಸದವು. ಹೋಗು. ನೀನು ಯಾವ್ದಾರ ಪಲ್ಯ ಮಾಡ್ಬೇಕೇನಲ್ಲ? ಹ್ಞೂ ಮಾಡ್ಬೇಕು. ಸರಿ ತಗ ಸೀತಕ್ಕ, ನೀನೇನು ಕೆಲಸ ಮಾಡ್ಕೆ, ನಾನು ಹೋಗಿರ್ತೇನೆ. ಯಪ್ಪ, ಸದ್ಯ ಉಳ್ಕೊಂಡೆ. ನನ್ನ ಸಸಿ ಅದನ್ನೆಲ್ಲ ಬೈಯೋದಕ್ಕೆ ಕೇಳಿಸ್ಕೊಂಡಿದ್ಲಂದ್ರೆ ಊರು ತುಂಬ ಸಾರು ಬಿಡಕ್ಕೆ. ಹೋಗಿ ನಾನು ಪಲ್ಯ ಮಾಡ್ತೇನೆ.